ಎಲ್ಲರಿಗೂ ನಮಸ್ಕಾರ. ಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ವಿಡಿಯೋದಲ್ಲಿ ಬೆಳಗಾವಿ ವಿಭಾಗದ ಪ್ರಾಕೃತಿಕ ಸಂಪತ್ತು, ಅರಣ್ಯ ಸಂಪತ್ತು, ಕೃಷಿ, ಕಲೆ ಮತ್ತು ಸಾಹಿತ್ಯ, ಶಿಕ್ಷಣ ಮತ್ತು ಆರೋಗ್ಯ ಹಾಗೂ ಸಾಂಸ್ಕೃತಿಕ ಹಾಗೂ ಸ್ವತಂತ್ರ ಹೋರಾಟಗಾರರ ಬಗ್ಗೆ ತಿಳಿದುಕೊಳ್ಳೋಣ. ಬೆಳಗಾವಿ ವಿಭಾಗದ ಧಾರವಾಡ ಜಿಲ್ಲೆಯನ್ನು 1997ರಲ್ಲಿ ವಿಭಜನೆ ಮಾಡಿ ಹಾವೇರಿ ಮತ್ತು ಗದಗ ಜಿಲ್ಲೆಯನ್ನಾಗಿ ರಚನೆ ಮಾಡಲಾಗುತ್ತೆ. ಬೆಳಗಾವಿ ವಿಭಾಗದ ಧಾರವಾಡ ಜಿಲ್ಲೆಯನ್ನು ಎಷ್ಟರಲ್ಲಿ 1997ರಲ್ಲಿ ವಿಭಜನೆ ಮಾಡಿ ಹಾವೇರಿ ಮತ್ತು ಗದಗ ಜಿಲ್ಲೆಯನ್ನಾಗಿ ರಚನೆ ಮಾಡಲಾಯಿತು. ಹಾಗೆಯೇ ವಿಜಾಪುರ ಜಿಲ್ಲೆಯನ್ನು ವಿಭಜನೆ ಮಾಡಿ ಬಾಗಲಕೋಟೆ ಜಿಲ್ಲೆಯನ್ನಾಗಿ ರಚಿಸಲಾಯಿತು. ಬೆಳಗಾವಿ ವಿಭಾಗದಲ್ಲಿ ಇಂದು ನಾವು 7 ಜಿಲ್ಲೆಗಳನ್ನು ನಾವು ಕಾಣುತ್ತೇವೆ. ಅವುಗಳೆಂದರೆ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ವಿಜಯಪುರ, ಬಾಗಲಕೋಟೆ ಮತ್ತು ಉತ್ತರ ಕನ್ನಡ ಜಿಲ್ಲೆ. ಈ 7 ಜಿಲ್ಲೆಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಬೆಳಗಾವಿ ಜಿಲ್ಲೆಯಲ್ಲಿ ಶಾತವಾಹನರು, ಮೌರ್ಯರು ಹಾಗೂ ರಾಷ್ಟ್ರಕೂಟರು, ನಂತರ ಬಹುಮನಿ ಅರಸರು ಆಳ್ವಿಕೆಯನ್ನು ನಡೆಸಿದರು. ಕಿತ್ತೂರು ರಾಣಿ ಚೆನ್ನಮ್ಮ 1824ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸಿದರು. 1924ರಲ್ಲಿ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆಯಿತು. 1924ರಲ್ಲಿ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ಈ ಒಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತದೆ. ಇದು ತುಂಬ ಇಂಪಾರ್ಟೆಂಟು ಎಕ್ಸಾಮ್ ದೃಷ್ಟಿಯಿಂದ. ಉತ್ತರ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆಗಳನ್ನು ನಾವು ಗಡಿ ಜಿಲ್ಲೆಗಳೆಂದು ಕರೆಯುತ್ತೇವೆ. ಉತ್ತರ ಕನ್ನಡ ಹಾಗೂ ಬೆಳಗಾವಿ ಜಿಲ್ಲೆಗಳನ್ನು ನಾವು ಗಡಿ ಜಿಲ್ಲೆಗಳಂತ ಹೇಳಿಬಿಟ್ಟು ಕರೆಯುತ್ತೇವೆ. ಬೆಳಗಾವಿ ವಿಭಾಗದ ಜಿಲ್ಲೆಯಲ್ಲಿ 1956ರಲ್ಲಿ ಕರ್ನಾಟಕದಲ್ಲಿ ವಿಲೀನಗೊಂಡವು. ಬೆಳಗಾವಿ ವಿಭಾಗ 1956ರಲ್ಲಿ ಕರ್ನಾಟಕದಲ್ಲಿ ವಿಲೀನ ಆಗುತ್ತೆ. ನೆಕ್ಸ್ಟ್, ಪ್ರಾಕೃತಿಕ ಸಂಪತ್ತು. ಬೆಳಗಾವಿ ವಿಭಾಗದಲ್ಲಿ ಹರಿಯುವ ಪ್ರಮುಖ ನದಿಗಳೆಂದರೆ ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಭೀಮಾ, ಕಾಳಿ ಹಾಗೂ ದಾಂಡೇಲಿಯಲ್ಲಿ ಮಾಗೋಡು ಜಲಪಾತ, ಕಾರವಾರದಲ್ಲಿ ದೇವಮಾಲಾ, ಮುರುಡೇಶ್ವರದಲ್ಲಿ ಅಪ್ಸರಕೊಂಡ, ಇವುಗಳನ್ನು ನಾವು ಕಾಣ್ಬೋದು. ಇದು ಹೊಂದಿಸಿ ಬರೆಯಿರಿ, ಆ ರೀತಿಯಾಗಿ ಕ್ವಶನ್ನ ಕೇಳ್ತಾರೆ ಎಕ್ಸಾಮಲ್ಲಿ, ಇದು ಇಂಪಾರ್ಟೆಂಟು. ನೆಕ್ಸ್ಟು, ಅಂಶಿ ರಾಷ್ಟ್ರೀಯ ಉದ್ಯಾನವನ ಕಾಳಿ ನದಿಯ ದಡದಲ್ಲಿದೆ. ಇದು ಕೂಡ ಇಂಪಾರ್ಟೆಂಟು. ಅಂಶಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ, ಯಾವ ನದಿಯ ದಡದಲ್ಲಿದೆ? ಕಾಳಿ ನದಿಯ ದಡದಲ್ಲಿದೆ. ಅಂಶಿ ರಾಷ್ಟ್ರೀಯ ಉದ್ಯಾನವನ ಕಾಳಿ ನದಿಯ ದಡದಲ್ಲಿದೆ. ಬೆಳಗಾವಿಯಲ್ಲಿ ದಾಂಡೇಲಿ ವನ್ಯಮೃಗಧಾಮವನ್ನು ಕೂಡ ನಾವು ಕಾಣ್ಬೋದು. ಇದು ಕೂಡ ಇಂಪಾರ್ಟೆಂಟು. ಹಾಗೆಯೇ ಇಳಕಲ್ಲು, ಬರೀ ಸೀರೆಗಷ್ಟೇ ಅಲ್ಲ, ಇದು ಹೆಸರುವಾಸಿ ಗ್ರಾನೈಟ್ ನಿಕ್ಷೇಪವನ್ನು ಕೂಡ ನಾವು ಇಳಕಲ್ನಲ್ಲಿ ನೋಡಬಹುದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ವಿಸ್ತೀರ್ಣದಲ್ಲಿ 80% ಅರಣ್ಯ ಪ್ರದೇಶವಿದೆ. ಉತ್ತರ ಕನ್ನಡ ಜಿಲ್ಲೆಯ ಒಟ್ಟು ವಿಸ್ತೀರ್ಣದಲ್ಲಿ ಬೆಳಗಾವಿಯನ್ನು 80% ಅರಣ್ಯ ಪ್ರದೇಶವನ್ನು ನಾವು ಕಾಣಬಹುದು. ಬೆಳಗಾವಿ ವಿಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ. ಇಷ್ಟು ಅಂಶಗಳು ಪ್ರಾಕೃತಿಕ ಸಂಪತ್ತಿನ ಅಡಿಯಲ್ಲಿ ನಾವು ಕಾಣಬಹುದು. ನೆಕ್ಸ್ಟು, ಅರಣ್ಯ ಸಂಪತ್ತು. ಉಷ್ಣವಲಯದ ದಟ್ಟವಾದ ಬಹುಹಂತದ ಕಾಡುಗಳನ್ನು ವರ್ಷಪೂರ್ತಿ ಹಸಿರಾಗಿರುವ ಕಾಡುಗಳನ್ನು ನಿತ್ಯ ಹರಿದ್ವರ್ಣ ಕಾಡುಗಳೆಂದು ಕರೆಯುವರು. ಇದು ಕೂಡ ತುಂಬ ಇಂಪಾರ್ಟೆಂಟು. ನಿತ್ಯ ಹರಿದ್ವರ್ಣ ಕಾಡುಗಳೆಂದರೆ ಉಷ್ಣವಲಯದ ದಟ್ಟವಾದ ಒಂದು ಕಾಡುಗಳಲ್ಲಿ ವರ್ಷ ಪೂರ್ತಿ ಹಸಿರಾಗಿರುವಂತಹ ಕಾಡುಗಳನ್ನು ನಾವು ಕಾಣ್ತೇವೆ. ಸೊ ಇದನ್ನು ನಾವು ಇಂತಹ ಕಾಡುಗಳನ್ನ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಹೇಳಿಬಿಟ್ಟು ಕರೆಯುತ್ತಾರೆ. ಕಾಳಿ, ವರದಾ, ಶರಾವತಿ, ಡೋಣಿ, ಭೀಮಾ ಮುಂತಾದವು ಇಲ್ಲಿನ ಪ್ರಮುಖ ನದಿಗಳು. ನೆಕ್ಸ್ಟು, ಕೃಷಿ ಉದ್ದಿಮೆಯ ಬಗ್ಗೆ ತಿಳಿದುಕೊಳ್ಳೋಣ. ಮಲಪ್ರಭಾ ನೀರಾವರಿ ಯೋಜನೆ, ಇದು ನವಿಲೆ ತೀರ್ಥ, ಕೃಷ್ಣಾ ಮೇಲ್ದಂಡೆ ಯೋಜನೆ, ಆಲ್ಮಟ್ಟಿ ಇಲ್ಲಿನ ಪ್ರಮುಖ ನೀರಾವರಿ ಯೋಜನೆಗಳಾಗಿವೆ. ಇಲ್ಲಿನ ಬೆಳಗಾವಿಯ ಪ್ರಮುಖ ನೀರಾವರಿ ಯೋಜನೆಗಳೆಂದರೆ ಮಲಪ್ರಭಾ ನೀರಾವರಿ ಯೋಜನೆ, ಹಾಗೆಯೇ ಕೃಷ್ಣಾ ಮೇಲ್ದಂಡೆ ಯೋಜನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕದ್ರಾ, ಸೂಫಾ, ಕೊಡಸಳ್ಳಿ, ನಾಗಜರಿ, ಕೈಗಾ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ನಾವು
ಕಾಣಬಹುದು. ಮೀನುಗಾರಿಕೆಯು ಉತ್ತರ ಕನ್ನಡ ಜಿಲ್ಲೆಯ ಮುಖ್ಯ ಉದ್ಯೋಗವಾಗಿದೆ. ಇಲ್ಲಿನ ಮುಖ್ಯ ಉದ್ಯೋಗ ಅಂತಂದರೆ, ಜನರ ಮುಖ್ಯ ಉದ್ಯೋಗ ಅಂದರೆ ಮೀನುಗಾರಿಕೆ. ಬೆಳಗಾವಿ ವಿಭಾಗದ ಬ್ಯಾಡಗಿಯು, ಇದು ಒಂದು ಪ್ರದೇಶ, ಬ್ಯಾಡಗಿಯು ಒಣಮೆಣಸಿಕಾಯಿ ಹಾಗೂ ಗೋಡಂಬಿ ಕೃಷಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದೆ. ಬ್ಯಾಡಗಿ ಮೆಣಸಿಕಾಯಿ ಅಂತಲೇ ಫೇಮಸ್ ಆಗಿದೆ. ಯಾವುದು? ಬೆಳಗಾವಿ ವಿಭಾಗದ ಬ್ಯಾಡಗಿ ಅಂತಕ್ಕಂತಹ ಒಂದು ಪ್ರದೇಶ. ಯಾವ ಯಾವ ಬೆಳೆಗಳಿಗೆ? ಒಣಮೆಣಸಿನಕಾಯಿ ಹಾಗೂ ಗೋಡಂಬಿಗೆ ಹೆಸರುವಾಸಿಯಾಗಿದೆ. ಇದಿಷ್ಟು ಕೂಡ ಕೃಷಿ ಉದ್ದಿಮೆಯ ಬಗ್ಗೆ. ನೆಕ್ಸ್ಟ್ ನಾವು ಕಲೆ ಮತ್ತು ಸಾಹಿತ್ಯ, ಸಂಗೀತ, ಜಾನಪದ, ನಾಟಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಧಾರವಾಡವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಗಾರರ ತವರೂರಾಗಿದೆ. ಧಾರವಾಡವು ಏನಕ್ಕೆ ಫೇಮಸ್ ಆಗಿದೆ ಅಂದರೆ, ರಾಷ್ಟ್ರೀಯ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಗಾರರ ಒಂದು ತವರೂರು ಅಂತಲೇ ಹೇಳ್ಬೋದು. ಪಂಡಿತ್ ಭೀಮ್ಸೇನ್ ಜೋಶಿ, ಪಂಡಿತ್ ಮಲ್ಲಿಕಾರ್ಜುನ್ ಮಾನ್ಸೂನ್, ಭಾಲೇಖಾನ್, ಗಂಗೂಬಾಯಿ ಹಾನಗಲ್, ಪಂಡಿತ್ ವೆಂಕಟೇಶ್ ಕಾಮತ್ ಹಾಗೂ ಪಂಡಿತ್ ಬಸವರಾಜು ರಾಜಗುರು ಮುಂತಾದ ಸಂಗೀತಗಾರರನ್ನು ನಾವು ಧಾರವಾಡದಲ್ಲಿ ನೋಡ್ಬೋದಾಗಿತ್ತು. ಶ್ರೀಕೃಷ್ಣ ಪಾರಿಜಾತ, ಬಡಗುತಿಟ್ಟು, ಯಕ್ಷಗಾನ, ಸಣ್ಣಾಟ, ದೊಡ್ಡಾಟ ಮುಂತಾದ ನಾಟಕ ಪ್ರಕಾರಗಳನ್ನು ಬೆಳಗಾವಿಯಲ್ಲಿ ನಾವು ಕಾಣಬಹುದು. ಈ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳೆದಂತಹ ಪ್ರಮುಖ ನಾಟಕ ಪ್ರಕಾರಗಳೆಂದರೆ ಶ್ರೀಕೃಷ್ಣ ಪಾರಿಜಾತ, ಬಡಗುತಿಟ್ಟು, ಯಕ್ಷಗಾನ, ಸಣ್ಣಾಟ, ದೊಡ್ಡಾಟ. ಬೆಳಗಾವಿ ವಿಭಾಗದ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಗಳೆಂದರೆ ಗಿರೀಶ್ ಕಾರ್ನಾಡ್ ಹಾಗೂ ಚಂದ್ರಶೇಖರ್ ಕಂಬಾರ್. ಇವರಿಬ್ಬರು ಕೂಡ ಬೆಳಗಾವಿ ವಿಭಾಗದಲ್ಲಿ ಬರ್ತಕ್ಕಂಥವರು. ಇದಿಷ್ಟು. ನೆಕ್ಸ್ಟು ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ, ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ, ಹಾಗೆಯೇ ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಮತ್ತು ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯ, ವಿಜಯಪುರದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ, ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯವನ್ನು ನಾವು ನೋಡಬಹುದು. ಇದು ಕೂಡ ಇಂಪಾರ್ಟೆಂಟು. ಯಾವ ಒಂದು ಪ್ರದೇಶದಲ್ಲಿ ಯಾವ ವಿಶ್ವವಿದ್ಯಾಲಯ ಕಂಡುಬರ್ತಕ್ಕಂಥ ಕೇಳೋಂಥ ಚಾನ್ಸಸ್ ಇರುತ್ತೆ. 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರ ನೇತೃತ್ವದಲ್ಲಿ ಕನ್ನಡ ಶಾಲೆಗಳು ಈ ಭಾಗದಲ್ಲಿ ಅಂದರೆ ಬೆಳಗಾವಿ ವಿಭಾಗದಲ್ಲಿ ಆರಂಭವಾಗ್ತವೆ. ಇದು ಕೂಡ ಇಂಪಾರ್ಟೆಂಟು. 19ನೇ ಶತಮಾನದ ಒಂದು ಕೊನೆಯ ಭಾಗದಲ್ಲಿ ಡೆಪ್ಯೂಟಿ ಚನ್ನಬಸಪ್ಪ ಇವರ ನೆತೃತ್ವದಲ್ಲಿ ಕನ್ನಡ ಶಾಲೆಗಳು ಬೆಳಗಾವಿಯಲ್ಲಿ ಆರಂಭಗೊಳ್ತವೆ ಮೊದಲನೇದಾಗಿ. ಇದು ತುಂಬಾ ಇಂಪಾರ್ಟೆಂಟು. ಇದಿಷ್ಟು ಕೂಡ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ. ನೆಕ್ಸ್ಟು ಸಾಂಸ್ಕೃತಿಕ ಸಂಪತ್ತು. ಹುಬ್ಬಳ್ಳಿಯನ್ನು ಕರ್ನಾಟಕದ ವಾಣಿಜ್ಯ ಕೇಂದ್ರ ಎಂದು ಕರೆಯಲಾಗಿದೆ. ಹುಬ್ಬಳ್ಳಿ ಕರ್ನಾಟಕದ ವಾಣಿಜ್ಯ ಕೇಂದ್ರ ಎಂದೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಕರ್ನಾಟಕದ ವಾಣಿಜ್ಯ ಕೇಂದ್ರ ಎಂದರೆ ಹುಬ್ಬಳ್ಳಿ. ಗಾನಯೋಗಿ ಪಂಚಾಕ್ಷರಿ ಗವಾಯಿಯವರು ಅಂಧ ಮಕ್ಕಳಿಗೆ ಆಶ್ರಯ ನೀಡಿ ಸಂಗೀತ ಕಲೆಗೆ ಪ್ರೋತ್ಸಾಹವನ್ನು ನೀಡಿರ್ತಾರೆ. ಮಹಾಲಿಂಗಪುರ ಇದು ಒಂದು ಪ್ರದೇಶ. ಇಲ್ಲಿ ಬೆಲ್ಲ ಹಾಗೂ ವಿಜಯಪುರ ದ್ರಾಕ್ಷಿ ವ್ಯಾಪಾರ ಕೇಂದ್ರಗಳಾಗಿವೆ. ಇವೆರಡು ಕೂಡ ಮಹಾಲಿಂಗಪುರ ಬೆಲ್ಲ ಹಾಗೂ ವಿಜಯಪುರದಲ್ಲಿ ದ್ರಾಕ್ಷಿ ಇಲ್ಲಿ ಹೆಚ್ಚಿನದಾಗಿ ವ್ಯಾಪಾರವನ್ನು ಮಾಡ್ತಾರೆ. ಇದಿಷ್ಟು ಕೂಡ ಸಾಂಸ್ಕೃತಿಕ ಸಂಪತ್ತು. ನೆಕ್ಸ್ಟ್ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟ ಆರಂಭವಾದದ್ದು ಬೆಳಗಾವಿ ವಿಭಾಗದ ಜಿಲ್ಲೆಗಳಲ್ಲಿ. ಇದು ಹೆಮ್ಮೆಯ ವಿಷಯ. ನಮ್ಮ ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯ ಹೋರಾಟ ಆರಂಭವಾಗಿದ್ದು ಅಂದರೆ ನಮ್ಮ ಬೆಳಗಾವಿಯ 7 ಜಿಲ್ಲೆಗಳಲ್ಲಿ. ಬೆಳಗಾವಿ ವಿಭಾಗದಲ್ಲಿ ಪತ್ರಿಕೋದ್ಯಮದಲ್ಲಿ ಅಪಾರ ಕಾಣಿಕೆಯನ್ನು ನೀಡಿದವರು ಡಾಕ್ಟರ್ ಪಾಗು ಹಳಕಟ್ಟಿ ಹಾಗೂ ಪಾಟೀಲ್ ಪುಟ್ಟಪ್ಪನವರು. ಇಲ್ಲಿನ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರೆಂದರೆ ಹರ್ಡಿಕರ್ ಮಂಜಪ್ಪ ಹಾಗೂ ಗಂಗಾಧರ್ ದೇಶಪಾಂಡೆ, ನಾಡೋಜ ಪಾಟೀಲ್ ಅವರು. ಇದಿಷ್ಟು ಕೂಡ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೆಳಗಾವಿ ವಿಭಾಗದ 7 ಜಿಲ್ಲೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.